ನಮಸ್ಕಾರ. ಈ ರಾಶಿ ನಕ್ಷತ್ರದ ಹೆಣ್ಮಕ್ಳು ಹೇಳ್ತಾ ಇರ್ತಾರೆ, ನನ್ನ ಗಂಡ ಅಂದರೆ ನನಗೆ ಜೀವ, ನನ್ನ ಗಂಡ ಅಂದರೆ ನನಗೆ ಪ್ರಾಣ, ನನ್ನ ಗಂಡ ಅಂದರೆ ನನಗೆ ಉಸಿರು ಅಂತ. ಯಾವ್ಯಾವ ರಾಶಿ ನಕ್ಷತ್ರದ ಹೆಣ್ಮಕ್ಳು ಹೇಳ್ತಾ ಹೋಗ್ತೀನಿ. ಹೆಣ್ಣು ಪ್ಲಸ್ ಗಂಡು ಮಕ್ಕಳು ವಿಡಿಯೋನ ತಪ್ಪದೆ ಪೂರ್ತಿ ನೋಡ್ತಾ ಹೋಗಿ. ಮೊದಲು ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾವ್ಯಾವ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ಅಂತ ಹೇಳೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ವಿಶ್ಲೇಷಣೆ ಕೊಡ್ತಾ ಹೋಗ್ತೀನಿ. ನೋಡಿ, ಈ ಮದುವೆ ಆಗೋದಕ್ಕಿಂತ ಮುಂಚೆ ಎಸ್ಪೆಷಲಿ ಗಂಡು ಮಕ್ಕಳು ತಿಳ್ಕೊಬೇಕಾದ ವಿಷಯಗಳು ನೋಡ್ರಿ. ಪ್ರತಿ ಒಂದು ಹೆಣ್ಣು ಎಕ್ಸ್ಪೆಕ್ಟ್ ಮಾಡೋದು ಗಂಡನಿಂದ. ಗಂಡ ಚೆನ್ನಾಗಿ ದುಡಿಬೇಕು, ಲಕ್ಷಗಟ್ಟಲೆ ಗಂಡ ಚೆನ್ನಾಗಿ ದುಡಿಬೇಕು, ಸೈಟುಗಳಿರಬೇಕು, ಮನೆಗಳಿರಬೇಕು, ಸ್ವಂತ ಮನೆಗಳಿರಬೇಕು, ಬಂಗಾರ ಇರಬೇಕು, ಲಕ್ಸುರಿ ಲೈಫ್ ಇಷ್ಟಪಡ್ತೀನಿ, ಲಕ್ಸುರಿ ಲೈಫು ಇಷ್ಟಪಡ್ತಾರೆ. ಆಮೇಲೆ ನೀವು ಎಸ್ಪೆಷಲಿ ಗಂಡು ಮಕ್ಕಳು ಮದುವೆ ಆದಮೇಲೆ ಸರ್ಪ್ರೈಸ್ಗಳು ಗಿಫ್ಟ್ ಕೊಡಿಸೋದು, ಸರ್ಪ್ರೈಸ್ ಟೂರ್ ಕರ್ಕೊಂಡು ಹೋಗೋದು, ಅಲ್ಲಿ ಇಲ್ಲಿ ದೇವಸ್ಥಾನ ಪುಣ್ಯಕ್ಷೇತ್ರಗಳು, ಟೂರು ಪಿಕ್ನಿಕ್ಕು ಕರ್ಕೊಂಡು ಹೋಗ್ತಾ ಇರಬೇಕು. ಜೊತೆಗೆ ಹೆಂಡ್ತಿನ ಫ್ರೀಡಮ್ಮು ಬಿಡಬೇಕು ಒಂದು. ಎರಡನೇದು, ಹೆಂಡ್ತಿ ಯಾವಾಗ ದುಡ್ಡು ನಿಮಗೆ ಕೇಳ್ತಾ ಇರ್ತಾರೋ ತೆಗೆದು ಕೊಡಂಗಿರಬೇಕು ನೀವೇನು ಗಂಡು ಮಕ್ಕಳು. ಮತ್ತು ಅದಕ್ಕೆ ಲೆಕ್ಕ ಕೇಳಂಗಿಲ್ಲ. ಮತ್ತು ಹೆಂಡತಿ ತವ್ರ ಮನೆ ಕಡೆ ಕಷ್ಟ ಅಂದರೆ ನೀವು ಸ್ಪಂದಿಸಂಗಿರಬೇಕು. ಅವ್ರ ಅಪ್ಪ ಅಮ್ಮನಿಗೋ, ಅವ್ರ ಅಕ್ಕ ತಂಗಿಗೋ, ಅಣ್ಣ ತಮ್ಮನಿಗೋ ಕಷ್ಟ ಅಂತಿದ್ರೆ ನೀವು ಅಲ್ಲೋಗಿ ದುಡ್ಡಿನಿಂದ ಸಹಾಯ ಮಾಡಂಗಿರಬೇಕು, ಎಲ್ಪ್ ಮಾಡಂಗಿರಬೇಕು. ಇದನ್ನೆಲ್ಲ ಫಸ್ಟ್ ಅರ್ಥ ಮಾಡ್ಕೊಂಡಿರಬೇಕು. ಮತ್ತು ಹೆಂಡ್ತಿನ ಪ್ರೀತಿಸ್ಬೇಕು, ಕೇರ್ ಟೇಕರ್ ಆಗಿರಬೇಕು. ಬರೀ ನಾನು ದುಡಿತೀನಿ, ತಿಂಗಳಿಗೆ ಲಕ್ಷಗಟ್ಟಲೆ ದುಡಿತೀನಿ, ಹೆಂಡ್ತಿ ಕೇಳಿದ ಸೀರೆ ಒಡವೆ, ಟೂರು ಪಿಕ್ನಿಕ್ಕು ಎಲ್ಲ ಮಾಡ್ತೀನಿ ಅಂತಂದರೆ ಹೆಂಡ್ತಿ ಇಷ್ಟಪಡಲ್ಲ, ನನಗೆ ಪ್ರೀತಿ ಕೊಡಲ್ಲ ಅಂತಾರೆ ಹೆಣ್ಮಕ್ಳು. ನನಗೆ ಪ್ರೀತಿ ತೋರಿಸಲ್ಲ, ನನ್ನ ಮೇಲೆ ಪ್ರೀತಿ ಇಲ್ಲ, ಎಲ್ಲ ಕೊಡಿಸ್ತಾರೆ. ಹೇಳ್ದಂಗೆ ನೀವು ಹೇಳ್ದಂಗೆ ಲಕ್ಷಗಟ್ಟಲೆ ದುಡ್ಡಿದೆ, ಸೈಟ್ ಇದ್ದಾವೆ, ಮನೆಗಳಿದ್ದಾವೆ, ಬಾಡಿಗೆ ಬರ್ತಿದೆ, ಅಪಾರ್ಟ್ಮೆಂಟುಗಳಿದ್ದಾವೆ, ಜಮೀನಿದ್ದಾವೆ, ಲ್ಯಾಂಡ್ ಇದ್ದಾವೆ, ಮಳಿಗೆಗಳು ಕಾಂಪ್ಲೆಕ್ಸ್ಗಳಿದ್ದಾವೆ, ಕಾರ್ ಇದ್ದಾವೆ, ಅರ್ಧ ಕೆ ಜಿ ಬಂಗಾರ ಇದ್ದಾವೆ. ದೇವ್ರು ಎಲ್ಲ ಕೊಟ್ಟಿದ್ದಾನೆ. ಏನು ಕೇಳಿದ್ರು ನನ್ನ ಗಂಡ ಇಲ್ಲ ಅನ್ನಲ್ಲ, ಬಟ್ ಆದರೆ ನನಗೆ ಪ್ರೀತಿ ಇಲ್ಲ ಅಂತಂದ್ಬಿಟ್ಟು ಇದಕ್ಕೆ ಬರ್ತಾರೆ. ಅದಕ್ಕೋಸ್ಕರ ಇವೆಲ್ಲ ಕ್ರೈಟೀರಿಯಾಸು ಗಂಡು ಮಕ್ಕಳಿಗೆ ಗೊತ್ತಿರಬೇಕು. ಮದುವೆ ಆಗೋದಕ್ಕಿಂತ ಮುಂಚೆ ಯಾವ್ಯಾವ ವಿಚಾರಕ್ಕೆ ಸಮಸ್ಯೆಗಳು ಜಗಳಕ್ಕೆ ಬರುತ್ತೆ, ಮಕ್ಕಳ ಬಗ್ಗೆ ಕೇರ್ ಟೇಕರ್ ಆಗಿರಬೇಕು. ಇವೆಲ್ಲ ರಿಲೇಟೆಡ್ಸ್ ಮಾಡಿದಾಗ ಮಾತ್ರ ಹೆಣ್ಣು ನನ್ನ ಗಂಡ ನನಗೆ ಜೀವ, ನನ್ನ ಪ್ರಾಣ, ನನ್ನ ಉಸಿರು ಅಂತ ಹೇಳ್ತಾರೆ. ಜೊತೆಗೆ ಅತ್ತೆ ಮಾವುಗಳು ಅಷ್ಟೇ, ಮದುವೆ ಮಾಡಿಕೊಡೋದಕ್ಕಿಂತ ಮುಂಚೆ ವಿಚಾರ ಮಾಡಬೇಕು. ಮದುವೆ ಆದಮೇಲೆ ಗಂಡ ಹೆಂಡ್ತಿನ ಫ್ರೀ ಬಿಟ್ಬಿಡ್ಬೇಕು. ಈಗ ನೀವೆಷ್ಟು ರಿಸ್ಟ್ರಿಕ್ಷನ್ಸ್ ಮಾಡೋಕ್ಕೆ ಹೋಗ್ತಿರೋ, ಕಂಜೆಸ್ಟೆಡ್ ಮಾಡೋಕ್ಕೆ ಹೋಗ್ತಿರೋ, ಆವಾಗ ನಡೆಯಲ್ಲ ಆಟಗಳು. ಇವಾಗ ನ್ಯೂಕ್ಲಿಯರ್ ಫ್ಯಾಮಿಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಈಗಿನ ಒಂದು ಇವರೆಲ್ಲ. ಹಿಂದಿನ ಕಾಲದಲ್ಲಿತ್ತು, ಒಂದು 50 ವರ್ಷ, 60 ವರ್ಷ, 70 ವರ್ಷ, 80 ವರ್ಷದಿಂದ ಇತ್ತು ಇವೆಲ್ಲ ಹೊಂದ್ಕೊಂಡೋಗ ಅಂಥ ಕಾಲಗಳು. ಇವಾಗ ಅಂತಂದರೆ ನೀನು ಯಾರು ಅನ್ನೋ ಕೇಳೋ ಕಾಲ ಬಂದಿದೆ. ಇಂಥ ಕಾಲದಲ್ಲಿ ಭಾಳ ಕಷ್ಟ. ಮತ್ತು ಒಂದು 100ಕ್ಕೆ 80% ಆಫ್ ದಿ ಪೀಪಲ್ಸ್ ಇದೇ ಥರ ಇರ್ತಾರೆ. ಇನ್ನು 20% ಆಫ್ ದಿ ಪೀಪಲ್ಸ್, ನೋಡಪ್ಪ ನೀನೇನು ಲಕ್ಷಗಟ್ಟಲೆ ನನಗೆ ಸಂಬಳ ತರಬೇಡ, ಸಾಕು ನೀನು 30,000 ದುಡಿತೀಯೋ, 50,000 ದುಡಿತೀಯೋ, 60,000 ದುಡಿತೀಯೋ ಸಾಕು. ಬಾಡಿಗೆ ಮನೆನಾ, ನಮಗೆ ಸ್ವಂತ ಮನೆಯೂ ಬೇಡ, ಆಸ್ತಿನೂ ಬೇಡ, ಬಾಡಿಗೆ ಮನೆಗೇ ಇರೋಣ ಜೀವನ ಪೂರ್ತಿ, ಮಕ್ಕಳಿಗೆ ಇರೋವರೆಗೂ ಚೆನ್ನಾಗೆ ಉಣ್ಣಕ್ಕೆ ತಿನ್ನಕ್ಕೆ, ಒಳ್ಳೆ ಆರೋಗ್ಯ, ಎಲ್ಲರೂ ನಕ್ಕಂತ ಖುಷಿಯಾಗಿ ಇರೋದ್ರಲ್ಲೇ ಹಂಚ್ಕೊಂಡು ತಿನ್ನೋಣ ಅಂತ 100ಕ್ಕೆ 20% ಅಷ್ಟೇ ಹೆಣ್ಮಕ್ಳು ಹೇಳೋದು. ಇನ್ನು 80% ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ
ಇಷ್ಟಪಡ ಮದುವೆ ಆದಮೇಲೆ ಗಂಡನ್ನ ಇಷ್ಟಪಡಬೇಕು ಅಂತಂದರೆ ನೀವು ಲಕ್ಷಗಟ್ಟಲೆ ಚೆನ್ನಾಗಿ ದುಡಿಬೇಕು. ಸ್ವಂತ ಮನೆಗಳಿರಬೇಕು, ಕಾರುಗಳಿರಬೇಕು, ಐಷಾರಾಮಿ ಜೀವನ ಇರಬೇಕು, ಕಷ್ಟಗಳು ಬರಬಾರ್ದು. ಮತ್ತು ನ್ಯೂಕ್ಲಿಯರ್ ಫ್ಯಾಮಿಲಿಗಳು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅರ್ಥ ಮಾಡ್ಕೊಳ್ಳಿ. ಕೇಳ್ದಂಗೆಲ್ಲ ದುಡ್ಡು ಖರ್ಚು ಮಾಡಬೇಕು, ಕೇಳ್ದಂಗೆಲ್ಲ ಕೊಡಬೇಕು, ಫ್ರೀಡಮ್ ಬಿಡಬೇಕು. ಅನುಮಾನಗಳು ಪಡೋದು ಇವೆಲ್ಲ ಹೆಂಡ್ತಿ ಮೇಲೆ ಪಡಂಗಿಲ್ಲ. ಹೆಂಡ್ತಿ ತವ್ರ ಮನೆಗೆ, ಅಪ್ಪ ಅಮ್ಮನಿಗೆ, ಅಣ್ಣ ತಮ್ಮನಿಗೆ, ಅಕ್ಕ ತಂಗಿಗೆ ಕಷ್ಟ ಅಂತ ಬಂದರೆ ಅವ್ರಿಗೂ ದುಡ್ಡಿನಲ್ಲಿ ಸ್ಪಂದಿಸೋದ್ರಲ್ಲಿ ಇರಬೇಕು. ಸರ್ಪ್ರೈಸ್ ಹೆಂಡ್ತಿಗಳಿಗೆ ಒಡವೆ ಕೊಡಿಸ್ಬೇಕು, ಸರ್ಪ್ರೈಸು ಸೀರೆಗಳು, ಚೂಡಿದಾರಗಳು, ನೈಟಿಗಳು ಕೊಡಿಸ್ಬೇಕು. ಸರ್ಪ್ರೈಸಾಗಿ ಹೋಗಿದ್ದೆ ಕಣೆ, ಅಲ್ಲಿ ಇಷ್ಟ ಆಯಿತು ನನಗೆ, ತೊಗೊಂಬಂದೆ ಅಂತ ಸರ್ಪ್ರೈಸಾಗಿ ಕೊಡಬೇಕು. ಮತ್ತು ಈಗೇನೋ ನಿಮ್ಮ ಹೆಂಡ್ತಿ ಒಂದು 10,000 20,000 ಕೇಳಿದರು, ಟಕ್ಕ ನಂಗೆ ಕೊಡಂಗಿರಬೇಕು. ಮತ್ತು ಅದಕ್ಕೆ ಲೆಕ್ಕ ಕೇಳಬಾರ್ದು. ನೀವು ಲೆಕ್ಕ ಕೇಳಿದರೆ ಬಂತು ಜಗಳ. ಇವೆಲ್ಲ ಕ್ರೈಟೀರಿಯಾಸ್ಗಳು ಇಟ್ಕೊಂಡು ಮದುವೆ ಮಾಡ್ಕೊಳ್ಳಿ. ಸುಮ್ಮನೆ ಮದುವೆ ಮಾಡ್ಕೊಂಡು ಆಮೇಲೆ ನೀವು ಜುಗ್ತನ ಮಾಡಿಬಿಟ್ರೆ ಗಂಡು ಮಕ್ಕಳು ಯಾವ ಹೆಣ್ಣು ಇಷ್ಟಪಡಲ್ಲ. ಈಗಿನ ಕಾಲದಲ್ಲಿ ಜುಗ್ತನ ಮಾಡೋ ಗಂಡಸರನ್ನ ಖರ್ಚು ಮಾಡಲ್ಲ ಅಂದರೆ ದೇವ್ರಾಣಿ ಇಷ್ಟಪಡಲ್ಲ. 100ಕ್ಕೆ 80%. ಇನ್ನು 20% ಇದ್ದಾರೆ ಪಾಪ, ಇರೋದ್ರಲ್ಲೇ ಅಚ್ಚುಕಟ್ಟಾಗಿ ಸಂಸಾರ ಮಾಡ್ಕೊಂಡು ಹೋಗೋಣ ರೀ, ಸಾಕು ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಆ ಥರ ಎಲ್ಲ ಮಾಡ್ಕೊಂಡಿದ್ದಾರೆ 20%. ಅರ್ಥ ಆಯ್ತಾ? ಎಸ್ಪೆಷಲಿ ನೋಡಿ, ಕರೋನಾ ಟೈಮಲ್ಲಿ 2019ರಲ್ಲಿ ನಾವೆಲ್ಲ ಬದುಕಿದ್ರೆ ಸಾಕು, ಜೀವ ಉಳಿದ್ರೆ ಸಾಕಪ್ಪ, ಯಾವ ಆಸ್ತಿ ಬೇಡ, ಸೈಟ್ ಬೇಡ, ಮನೆ ಬೇಡ, ಬಂಗಾರ ಬೇಡ, ಅಪಾರ್ಟ್ಮೆಂಟ್ ಬೇಡ, ಜಮೀನು ಬೇಡ, ಏನೂ ಬೇಡ, ಬದುಕಿದ್ರೆ ಸಾಕು ಅಂದರು. ಕರೋನಾ ಮುಗೀತಿದ್ದಂಗೆ ಶುರು, ನನ್ನ ಆಸ್ತಿ, ನನ್ನ ಮನೆ, ನನ್ನ ಬಂಗಾರ, ನನ್ನ ದುಡ್ಡು, ನಾನು. ಹಂಗಾಗಿ ಭಾಳ ಕಷ್ಟ. ಜನಗಳಿಗೆ ಒಪ್ಸೋಕ್ಕಾಗಲ್ಲ, ದೇವರಿಗೆ ಮೆಚ್ಚಕ್ಕಂತೂ ಸಾಧ್ಯನೇ ಇಲ್ಲ. ಮದುವೆ ಆಗೋದಕ್ಕಿಂತ ಮುಂಚೆ ಇವೆಲ್ಲ ಕ್ರೈಟೀರಿಯಸ್ಗಳು ತಿಳ್ಕೊಂಡು ಆಮೇಲೆ ಮದುವೆ ಮಾಡ್ಕೊಳ್ಳಿ. ಆಮೇಲೆ ಸಾಲಾವಳ್ಳಿಗಳು ಬೇರೆ, ಯಾವ ರಾಶಿ ನಕ್ಷತ್ರದವರು, ಯಾವ ರಾಶಿ ನಕ್ಷತ್ರದ ಗಂಡ, ಯಾವ ರಾಶಿ ನಕ್ಷತ್ರದ ಹೆಂಡ್ತಿನ ಮದುವೆ ಮಾಡ್ಕೊಬೇಕನ್ನೋದು ಅದು ಆಮೇಲೆ ಬೇರೆ. ದಶಾಭುಕ್ತಿಗಳಲ್ಲಿ ಬರೋ ಕಾಂಬಿನೇಷನ್ಸ್ಗಳು ಬೇರೆ. ಈ 1ನೇ ಮನೆ, 3ನೇ ಮನೆ, 5ನೇ ಮನೆ, 6ನೇ ಮನೆ ಇವೆಲ್ಲ ಬಂದರೆ ಗಂಡ ಹೆಂಡ್ತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಡೈವರ್ಸ್ ವ್ಯಾಜ್ಯಗಳು ಇವೆಲ್ಲ ಬರ್ತಾ ಹೋಗುತ್ತೆ. ಅದು ಬೇರೆ. ಅರ್ಥ ಆಯ್ತಾ? ಇದು ಫಸ್ಟು ಗಂಡು ಮಕ್ಕಳು ಅರ್ಥ ಮಾಡ್ಕೊಬೇಕು. ಇಲ್ಲ ಅಂದರೆ ಜಗಳಗಳು ಮಾಡ್ಕೊಂಡು, ಮನಸ್ತಾಪಗಳು ಮಾಡ್ಕೊಂಡು, ಒಬ್ಬರು ಕಂಡ್ರೆ ಒಬ್ಬರಿಗೆ ಮನೆ ಒಳಗಡೆ ಕಿತ್ತಾಡ್ತಿರ್ತೀರ. ಮತ್ತು ಅತ್ತೆ ಮಾವನ್ನೂ ಚೆನ್ನಾಗಿ ನೋಡ್ಕೊಬೇಕು. ಅವ್ರಿಗೂ ವಯಸ್ಸಾಗಿರುತ್ತೆ, ಅವರು ಟ್ರೆಡಿಷ್ನಲ್ ಫ್ಯಾಮಿಲಿಯಿಂದ ಬಂದಿರ್ತಾರೆ, ಆರ್ಥೋಡಾಕ್ಸ್ ಫ್ಯಾಮಿಲಿಗಳಿಂದ ಬಂದಿರ್ತಾರೆ. ಅವ್ರದ್ದು ಒಂದು ಲೈಫ್ ಸ್ಟೈಲೇ ಬೇರೆ ಇರುತ್ತೆ, ಈಗಿನ ಒಂದು ಹೆಣ್ಮಕ್ಳದ್ದು ಲೈಫ್ ಸ್ಟೈಲೇ ಬೇರೆ ಇರುತ್ತೆ. ಇವಾಗೆಲ್ಲ ಗ್ರಾಜುಯೇಟ್ಸು, ಡಬಲ್ ಗ್ರಾಜುಯೇಟ್ಸು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊತಾರೆ. ಮತ್ತು ಕೆಲಸಕ್ಕೆ ಹೋಗ್ತೀನಿ ಅಂತಾರೆ, ನೀವು ಕಳಿಸ್ಬೇಕು. ಅನುಮಾನ ಪಡೋದು ಕೆಲಸದಲ್ಲಿ, ಅವನ ಜೊತೆಗೆ ಬರ್ತೀಯಾ, ಇವನ ಜೊತೆಗೆ ಬರ್ತೀಯಾ, ಅವನ ಹತ್ರ ಯಾಕೆ ಮಾತಾಡ್ತೀಯಾ, ಇವನ ಹತ್ರ ಯಾಕೆ ಮಾತಾಡ್ತೀಯಾ, ಸಿಕ್ಕಾಬಟ್ಟೆ ಫೋನ್ಸ್ ಬರ್ತವೆ ನಿನಗೆ, ಈ ಥರದ್ದೆಲ್ಲ ಅನುಮಾನಗಳು ಪಡಂಗಿಲ್ಲ. ಇವೆಲ್ಲ ಮಾಡ್ಕೊಂಬಿಟ್ರೆ ಗಂಡ ಹೆಂಡ್ತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಡೈವರ್ಸ್ ವ್ಯಾಜ್ಯಗಳು ಬಂದ್ಬಿಡುತ್ತೆ. ಹೇಳ್ತಿದ್ದೀನಲ್ಲ, ಗಂಡ ಹೆಂಡ್ತಿ ಜಗಳಕ್ಕೆ ನೀವೇ ಕಾರಣಗಳು. ಎಷ್ಟು ನೀವು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಿರೋ ನಿಮ್ಮ ಜೀವನನೂ ಲೈಫಲ್ಲಿ ಎಕ್ಸಲೆಂಟ್ ಆಗಿರುತ್ತೆ. ಯಾವ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ನನ್ನ ಗಂಡ ನನಗೆ ಪ್ರಾಣ, ನನಗೆ ಜೀವ, ನನ್ನ ಉಸಿರು ಅಂತ ಹೇಳ್ತಾರಪ್ಪ ಅಂತಂದರೆ 100ಕ್ಕೆ 10% ಆಫ್ ದಿ ಪೀಪಲ್, 20% ಆಫ್ ದಿ ಪೀಪಲ್ ಈ ಕನ್ಯಾ ರಾಶಿ ಚಿತ್ತಾ ನಕ್ಷತ್ರದ ಹೆಣ್ಣುಮಕ್ಕಳು, ತುಲಾ ರಾಶಿ ವಿಶಾಖ ನಕ್ಷತ್ರದ ಹೆಣ್ಣುಮಕ್ಕಳು, ಕಟಕ ರಾಶಿ ಪುನರ್ವಸು ನಕ್ಷತ್ರದ ಹೆಣ್ಣುಮಕ್ಕಳು, ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರದ ಹೆಣ್ಣುಮಕ್ಕಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ. ಅದೇ ರೀತಿ ಎಲ್ಲ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ನನ್ನ ಗಂಡ ನನಗೆ ಜೀವ, ನನಗೆ ಪ್ರಾಣ, ನನ್ನ ಉಸಿರು ಅನ್ನಬೇಕಪ್ಪ ಅಂತಂದರೆ ಗಂಡು ಮಕ್ಕಳು ಈ ರೀತಿ ಕ್ರೈಟೀರಿಯಾಸಲ್ಲಿ ಇದ್ದು ನೋಡ್ಕೊಳೋ ಕೆಪಾಸಿಟಿಗಳಿದ್ದರೆ ಮಾತ್ರ ಮದುವೆ ಮಾಡ್ಕೊಳ್ರಿ. ನಮಸ್ಕಾರ.